ನಮಸ್ಕಾರ. ನಾನು ಶುಭಾ. ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ. ಒಂದು 4ರಿಂದ 5 ಲವಂಗ ಸೇರಿಸ್ಬಿಡಿ. ವಿಕ್ಸು ಮಕ್ಕಳಿಗೆ ಬಳಸ್ತೀರಲ್ಲ, ಆ ವಿಕ್ಸು ಒಂದು ಸ್ವಲ್ಪ ಸ್ಪೂನಲ್ಲಿ ಹಾಕ್ಬಿಡಿ. ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನೀರು ಸ್ವಲ್ಪ ಬಿಸಿ ಇದ್ದರೆ ಸಾಕು. ನ್ಯಾಪ್ಕಿನ್ನಲ್ಲಿ ಸ್ವಲ್ಪ ಡಿಪ್ ಮಾಡಿ ನೀರೆಲ್ಲ ಹಿಂಡ್ಬಿಡಿ. ಸ್ವಲ್ಪ ಬಿಸಿ ನೋಡಿ, ನಿಮ್ಮ ಕೈಯಲ್ಲಿ ಈ ಥರ ಮುಟ್ಟು ನೋಡಿ, ಬಿಸಿ ಬಿಸಿ ಇದ್ದಾಗೆ. ಇವಾಗ ಸ್ವಲ್ಪ ವಯಸ್ಸಾಗಿದೆ ಅವ್ರಿಗೆ ಮೊಣಕೈ ಮೊಣಕಾಲು ತುಂಬ ನೋವು ಬರ್ತಾಯಿದೆ ಅಂದರೆ ಇದನ್ನಿಡಿ. ಹಿಂಗೆ ಇಡೋದ್ರಿಂದ ರಾತ್ರಿ ಹೊತ್ತು ಮಲಗೋ ಮುಂಚೆ ಈ ಥರ ಇಡ್ತಾ ಇದ್ದರೆ ಬೇಗ ನೋವು ಕಮ್ಮಿ ಆಗಿಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ನಾವು ಎಲ್ಲನ ಫಂಕ್ಷನ್ಸ್ಗೆ ಹಂಗೆ ಹೋಗಬೇಕಂದ್ರೆ ಇಲ್ಲ ತಕ್ಷಣ ಬೇಗ ನಮಗೆ ನೈನ್ ಪಾಲಿಶ್ ಅಪ್ಲೈ ಮಾಡ್ತೀವಿ. ಇದು ಬೇಗ ಡ್ರೈ ಆಗಬೇಕಂದ್ರೆ ನೀವು ಏನಿಲ್ಲ, ತಣ್ಣಗಿರೋ ನೀರು ಅಂದರೆ ನಾನು ಐಸ್ ಕ್ಯೂಬ್ಸು ಹಾಕ್ಕೊಂಡಿದ್ದೀನಿ. ಕೋಲ್ಡ್ ವಾಟರಲ್ಲಿ ನಿಮ್ಮ ಬೆರಳನ್ನ ಸ್ವಲ್ಪ ಡಿಪ್ ಮಾಡಿ ಇಟ್ಕೊಂಡ್ರೆ ಸಾಕು. ನೋಡಿ ತೋರಿಸ್ತಾ ಇದ್ದೀನಿ, ಬೇಗ ಡ್ರೈ ಆಗಿಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ. ನಾವು ಸಾಕ್ಸು ಬೇಸಿಗೆಯಲ್ಲಿ ನಾವು ಸಾಕ್ಸ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಹೋದಾಗ ಆ ಶೂ ತೆಗ್ದಿದ ತಕ್ಷಣ ಸಾಕ್ಸಲ್ಲಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಕಾಲು ಅಷ್ಟೇ ತುಂಬ ಬೆವರ್ತಾ ಇರುತ್ತಲ್ಲ ಪಾದಗಳೆಲ್ಲ. ನೀವು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸಾಕ್ಸ್ ಕೊಡೋ ಫಸ್ಟು ನಿಮ್ಮ ಮನೇಲಿರೋ ಟಾಲ್ಕಮ್ ಪೌಡರ್ ಸ್ವಲ್ಪ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ನೋಡಿ ಸಾಕ್ಸ್ಗೆ ಸ್ಪ್ರೆಡ್ ಮಾಡಿ. ಮತ್ತು ಮಕ್ಕಳಿಗೆ ಸಾಕ್ಸ್ ಹಾಕಿ. ಈ ಥರ ಹಾಕೋದ್ರಿಂದ ಅವ್ರಿಗೆ ಬೇಗ ಬೆವರು ಬರಲ್ಲ ಪಾದಗಳಲ್ಲಿ, ಮತ್ತು ಸ್ಮೆಲ್ ಕೂಡ ಬರಲ್ಲ. ಬೇಕಾದರೆ ಟ್ರೈ ಮಾಡಿ ನೋಡಿ. ಈ ಟ್ರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಈರುಳ್ಳಿ ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಿ. ನಮ್ಮ ಮನೆಯಲ್ಲಿ ಕಿಚನಲ್ಲಿ ಹಲ್ಲಿಗಳು ತುಂಬ ಓಡಾಡ್ತಾ ಇದೆ ಅನ್ನೋರು, ನೀವು ಈರುಳ್ಳಿ ಕಟ್ ಮಾಡಿದಾಗ ಒಂದು ಸ್ವಲ್ಪ ಈರುಳ್ಳಿ ತಗೊಬಿಡ್ಬೇಕು. ನಾನು ನೋಡಿ ಒಂದಷ್ಟು ಈರುಳ್ಳಿ ತಗೊಬಿಟ್ಟು ಸ್ವಲ್ಪ ಡೆಟಾಯಿಲ್ ಹಾಕ್ಬಿಡಿ. ಒಂದು 2 ಡೇಸ್ಗೆ ಒಂದು ಟೈಮ್ ಇದನ್ನು ಚೇಂಜ್ ಮಾಡ್ತಾ ಇರಬೇಕು. ಇದನ್ನು ನೀವು ಒಂದು ಸೇಫ್ಟಿ ಪಿನ್ ತಗೊಂಡು ಆ ಸೇಫ್ಟಿ ಪಿನ್ಗೆ ಹಾಕ್ಕೊಬಿಡಿ. ಸೇಫ್ಟಿ ಪಿನ್ಗೆ ಹಾಕ್ಕೊಬಿಟ್ಟು ಇದನ್ನು ನಿಮ್ಮ ಕಿಚನಲ್ಲಿ ಎಲ್ಲನ ಮೊಳೆ ಇದ್ದರೆ ಅದಕ್ಕೆ ನೇತಾಕಿ ಬಿಟ್ಬಿಡಬೇಕು. 2 ಡೇಸ್ಗೆ ಹಂಗೆ ಚೇಂಜ್ ಮಾಡ್ತಾ ಇರಬೇಕು. ಈ ಸ್ಮೆಲ್ಗೆ ಏನಾಗುತ್ತೆ, ಹಲ್ಲಿಗಳು ಒಂದು ಕೂಡ ಕಿಚನ್ ಒಳಗೆ ಬರಲ್ಲ. ನೋಡಿ ನಾನು ಕಿಚನಲ್ಲಿ ಈ ಥರ ನೇತಾಕಿದ್ದೀನಿ. ಬೇಕಾದರೆ ನೀವು ಟ್ರೈ ಮಾಡಿ. ನಾವು ದಿನ ಬ್ರಷ್ ಬಳಸ್ತಾ ಇರ್ತೀವಿ, ಮಕ್ಕಳು ನಾವು ದಿನ ಬ್ರಷ್ ಬಳಸ್ತೀವಲ್ಲ, ಅದನ್ನು ನಾವು ವಾರಕ್ಕೆ ಒಂದು ಟೈಮನ್ನು ಒಂದು ಗ್ಲಾಸಲ್ಲಿ ಬಿಸಿ ನೀರು ತಗೊಂಡು ಸ್ವಲ್ಪ ಬೇಕಿಂಗ್ ಸೋಡಾ ಸೇರಿಸಿ ನೀವು ಬಳಸೋ ಬ್ರಷ್ಗಳೆಲ್ಲ ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಮತ್ತು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡು ಬಳಸಿ. ಇದರಲ್ಲಿರೋ ಜಮ್ಸು ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ. ನಾವು ಬೇಸಿಗೆಯಲ್ಲಿ ಎಲ್ಲನ ಹೋಗ್ತಾ ಇದ್ದೀವಿ ಅಂತಂದರೆ ತಣ್ಣಗಿರೋ ನೀರನ್ನು ಬಾಟಲಲ್ಲಿ ಎತ್ಕೊಂಡು ಹೋಗ್ತೀವಲ್ಲ, ಆ ನೀರು ತುಂಬ ಹೊತ್ತು ತಣ್ಣಗಿರಬೇಕಂದ್ರೆ ನೀವು ಬಾಟಲ್ನ ಸಾಕ್ಸ್ ಒಳಗಡೆಗೆ ಹಾಕಿ ಬ್ಯಾಗಲ್ಲಿ ಇಟ್ಕೊಳ್ಳಿ. ಈ ಥರ ಇಡೋದ್ರಿಂದ ತುಂಬ ಹೊತ್ತು ತಣ್ಣಗಿರುತ್ತೆ. ಟ್ರೈ ಮಾಡಿ ನೋಡಿ. ನಾವು ಡ್ರೆಸ್ಸುಗಳಿಗೆ ವೇಲೆಲ್ಲ ಹಾಕ್ಕೊಳ್ಳುವಾಗ ಪಿನ್ಸ್ ಬಳಸ್ತಾ ಇರ್ತೀವಿ, ಸೇಫ್ಟಿ ಪಿನ್ನು. ಒಂದೊಂದು ಡ್ರೆಸ್ಸಿಗೆ ಏನಾಗುತ್ತಂದರೆ ಈ ಸೇಫ್ಟಿ ಪಿನ್ ಹೋಗಿ ತಗಲ್ಕೊಬಿಡುತ್ತೆ, ಇಲ್ಲಾಂದರೆ ಹೋಲ್ಸ್ ಬೀಳುತ್ತೆ. ನೋಡಿ ಡ್ರೆಸ್ ಕೂಡ ಹಾಳಾಗ್ಬಿಡುತ್ತೆ. ಅಕಸ್ಮಾತ್ ಸೇಫ್ಟಿ ಪಿನ್ಗೆ ಸ್ವಲ್ಪ ತುಕ್ಕು ಹಿಡ್ದಿದೆ ಅಂತಂದ್ರೂ ಡ್ರೆಸ್ಗೆ ಹಾಕ್ಬಿಟ್ಟಿದ್ದೀವಿ ಅಂದರೆ ಆ ಮಾರ್ಕ್ ಕೂಡ ಹಂಗೆ ಇರುತ್ತೆ ಒಂದೊಂದು ಡ್ರೆಸ್ಸಲ್ಲಿ. ನೀವೇನು ಮಾಡಬೇಕಂದ್ರೆ ನೀವು ಬಳಸೋ ಸೇಫ್ಟಿ ಪಿನ್ಗೆಲ್ಲ ಲಾಸ್ಟಲ್ಲಿ ಸ್ವಲ್ಪ ನೈನ್ ಪಾಲಿಶ್ ಅಪ್ಲೈ ಮಾಡಿ ಡ್ರೈ ಮಾಡಿ ಎತ್ತಿಕ್ಬೇಕು ಒಂದು ಬಾಕ್ಸಲ್ಲಿ. ಈ ಥರ ಇಡೋದ್ರಿಂದ ಡ್ರೆಸ್ಸಿಗೆ ಹೋಲ್ ಕೂಡ ಬೀಳಲ್ಲ ಮತ್ತು ತುಕ್ಕು ಕೂಡ ಹಿಡಿಯಲ್ಲ. ಟ್ರೈ ಮಾಡಿ ನೋಡಿ. ಹೂ ಕಟ್ಟೋದೇ ಕಷ್ಟ ಅನ್ಕೊತಾ ಇದ್ದೀರಾ? ನಾನು ಸಣ್ಣ ಮಲ್ಗೆ ತಗೊಂಡಿದ್ದೀನಿ. ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವು ಇದು. ಜಗ್ಗು ನೀರು ಜಗ್ಗೆ ಅಂತ ಇರುತ್ತಲ್ಲ, ಆ ಜಗ್ಗಿಗೆ ದಾರ ಹಾಕ್ಬಿಡಿ. ಸ್ವಲ್ಪ ದಪ್ಪ ಇರೋ ದಾರನೇ ತಗೊಂಡಿದ್ದೀನಿ. ಗಂಟು ಹಾಕಿ ಸ್ವಲ್ಪ ದಾರ ಬಿಟ್ಟು ಗಂಟು ಹಾಕ್ಬಿಟ್ಟು ನೋಡಿ 2 ಹೂವು ಅಂದರೆ 4 ಹೂವು ಇಟ್ಕೊಬಿಟ್ಟು ಗಂಟು ಹಾಕೋದಷ್ಟೇ. ನೋಡಿ ಈ ದಾರನೂ ಇನ್ನೊಂದು ದಾರದ ಒಳಗಡೆಯಿಂದ ಹಿಂಗೆ ಸೇರಿಸ್ಕೊಂಡು ಬರೋದು, ಗಂಟು ಹಾಕ್ತಾ ಹೋಗಬೇಕಷ್ಟೇ. ಇದು ತುಂಬ ಸುಲಭ. ನೀವೇ ನೋಡ್ತಾ ಇದ್ದೀರಲ್ಲ, ಒಳಗಡೆಯಿಂದ ಹಿಂಗೆ ದಾರ ಸೇರಿದ್ರೆ ಗಂಟು ಬೀಳ್ತಾ ಇರುತ್ತೆ. ನಾವು ಮಾಮೂಲಿಯಾಗಿ ಗಂಟು ಹಾಕ್ತೀವಲ್ಲ, ಸೇಮ್ ಅದೇ ಥರ ಹೂವನು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಬಿಟ್ಟು ರೈಟ್ ಹ್ಯಾಂಡಲ್ಲಿ ಈ ಥರ ಗಂಟು ಹಾಕ್ಕೊಂಡು ಬರ್ತಾ ಇರಬೇಕು. ಇದು ನಾನು ಬರೀ ಸಣ್ಣ ಮಲ್ಗೆ ಬಳಸಿದ್ದೀನಲ್ಲ, ನೀವು ಗುಂಡು ಮಲ್ಗೆ, ಕನಕಾಂಬರ ಯಾವುದೇ ಹೂ ಇರಲಿ ಬಿಡಿ, ಈ ಟ್ರಿಕ್ಸಿಂದ ಬೇಗನೆ ಕಟ್ಬೋದು. ಬರಲ್ಲ ಅನ್ನೋರು ಕೂಡ ತುಂಬ ಬೇಗ ಕಟ್ಬೋದು. ನೋಡಿ ನಂದು ಸ್ವಲ್ಪ ಹೂ ಇತ್ತು, ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ತಿಕ್ಕಾಗೂ ಇರುತ್ತೆ, ಒತ್ತಾಗಿ ಕಾಣಿಸ್ತಾ ಇದೆಯಲ್ವಾ. ಎರಡೂ ಕಡೆ ದಾರ ಕಟ್ ಮಾಡ್ಕೊಬಿಡಿ. ಟ್ರೈ ಮಾಡಿ. ಈ ಟ್ರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿ ಸಿಪ್ಪೆ ಬಿಸಾಕ್ತಾ ಇದ್ದೀರಾ? ನಾನು ಮೊದಲು ಹೇಳಿದ್ದೆ ತುಂಬ ವಿಡಿಯೋಗಳಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಹೆಂಗೆ ಬಳಸ್ಬೋದು ಗಿಡಗಳಿಗೆ, ಮತ್ತು ಸೊಳ್ಳೆ ಬರ್ತೀರಾ ಹೆಂಗೆ ಬಳಸ್ಕೋಬೋದು ಅಂತ ತೋರಿಸಿದ್ದೀನಲ್ಲ. ಇವತ್ತು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ. ಬೆಳ್ಳುಳ್ಳಿ ಸಿಪ್ಪೆ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಪೌಡ್ರ್ ಮಾಡ್ಕೊಂಬರಬೇಕು. ಒಂದು 8 ಬಾಕ್ಸಲ್ಲಿ ಸ್ಟೋರ್ ಮಾಡಿ. ಒಂದು ಕಪ್ಪಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಸಿಪ್ಪೆ, ಕೊಕೊನೆಟ್ ಆಯಿಲು, ಇದು ಪ್ಯೂರ್ ಕೊಕೊನೆಟ್ ಆಯಿಲ್, ನಾನು ಮನೇಲಿ ಮಾಡ್ಕೊಂಡಿರೋ ಆಯಿಲೇ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು, ಅಲೋವೆರಾನು ಅಷ್ಟೇ ಆದಷ್ಟು ಫ್ರೆಶ್ ಆಗಿರೋದೇ ಬಳಸಿ. ಇಲ್ಲ ನಮ್ಮ ಮನೇಲಿ ಇಲ್ಲ ಅನ್ನೋರು ನೀವು ಅಂಗಡಿಯಲ್ಲಿ ತಂದಿರೋದೇ ಬಳಸ್ಬೋದು ಒಂದು ಸ್ವಲ್ಪ. ಮತ್ತು ಇದು ಪೀಲ್ ಆಫ್ ಮಾಸ್ಕು, ಇಲ್ಲ ನಮ್ಮ ಮನೇಲಿ ಇದಿಲ್ಲ ಪೀಲ್ ಆಫ್ ಮಾಸ್ಕ್ ನಾವು ಯಾವುದು ಬಳಸಲ್ಲ ಅನ್ನೋರು ಮುಲ್ತಾನಿ ಮಟ್ಟಿ ಆದರೂ ಇರುತ್ತಲ್ಲ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಇವಾಗ ಒಬ್ಬೊಬ್ರಿಗೆ ಫೇಸ್ ತುಂಬ ಏಜ್ ಆದಂಗಿರುತ್ತೆ, ರಿಂಕಲ್ಸ್ ಎಲ್ಲ ಬಂದುಬಿಟ್ಟಿರುತ್ತಲ್ಲ, ಅವರು ರಾತ್ರಿ ಮಲಗೋ ಮುಂಚೆ ಇದನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಡಬೇಕು. ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಸಾಕು.
ಅಪ್ಲೈ ಮಾಡಿಬಿಟ್ಟು ಒಂದು 15-20 ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಮತ್ತು ತಣ್ಣಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಯಾವುದೇ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಬಳಸಬೇಡಿ. ಈ ಥರ ನೀವು ಒಂದು ವಾರ ಮಾಡಿದಿರಿ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.